ಕೃಷ್ಣ ಜನ್ಮಾಷ್ಟಮಿ 2025ಕ್ಕೂ ಮುನ್ನ ಈ ವಸ್ತುಗಳನ್ನು ಮನೆಗೆ ತಂದರೆ ತುಂಬ ಅದೃಷ್ಟ, ರಾಜಯೋಗ ಪ್ರಾಪ್ತಿಯಾಗುತ್ತೆ. ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಶ್ರೀಕೃಷ್ಣ ಜನ್ಮದಿನವನ್ನು ಆಚರಿಸಲಾಗುತ್ತದೆ. 2025 ಕೃಷ್ಣ ಜನ್ಮಾಷ್ಟಮಿಯನ್ನು ಆಗಸ್ಟ್ 16ರಂದು ಶನಿವಾರ ಆಚರಿಸಲಾಗುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆರಂಭ ಆಗುವುದಕ್ಕೂ ಮುನ್ನ ನಾವು ಮನೆಗೆ ಈ ವಸ್ತುಗಳನ್ನು ತೆಗೆದುಕೊಂಡು ಬಂದರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾನೆ ಎನ್ನುವ ನಂಬಿಕೆ ಇದೆ. 2025ರ ಕೃಷ್ಣ ಜನ್ಮಾಷ್ಟಮಿಗೂ ಮುನ್ನ ನಾವು ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ದೈವಜ್ಞ ಗುರುಗಳು ಆದಂತಹ ಪಂಡಿತ ಶಿವಾನಂದ ಇವರಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ. ಈ ದಿವಸ ಯಾವೆಲ್ಲ ವಸ್ತುಗಳನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬದಂದು ಮನೆಗೆ ತರಬೇಕು ಅಂತ ನೋಡೋದಾದರೆ, ಮೊದಲನೇದು ಹಸು ಮತ್ತು ಕರುವಿನ ಮೂರ್ತಿ. ಶ್ರೀಕೃಷ್ಣನು ಗೋವುಗಳೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದ್ದಕ್ಕೆ ಈ ಕಾರಣಕ್ಕಾಗಿ ಕೃಷ್ಣ ಜನ್ಮಾಷ್ಟಮಿ ಆರಂಭ ಆಗುವುದಕ್ಕೂ ಮುನ್ನ ಹಸು ಮತ್ತು ಕರು ಇರುವ ವಿಗ್ರಹವನ್ನು ಮನೆಗೆ ತಂದು ಇಡಬೇಕು. ಇದು ಶುಭವೆಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಹಸು ಮತ್ತು ಕರುವಿನ ವಿಗ್ರಹವನ್ನು ಇಡುವುದರಿಂದ ಸಮೃದ್ಧಿ ಆಕರ್ಷಿತವಾಗುತ್ತದೆ. ಇನ್ನು ಎರಡನೆಯದು ಬಾಲಗೋಪಾಲನ ವಿಗ್ರಹ ಅಥವಾ ಫೋಟೋ. ಇದನ್ನು ಮನೆಗೆ ತರುವುದು ತುಂಬನೇ ಶುಭ ಎಂದು ಪರಿಗಣಿಸಲಾಗಿದೆ. ಕೃಷ್ಣ ಜನ್ಮಾಷ್ಟಮಿಗೂ ಮುನ್ನ ಮನೆಗೆ ಬಾಲಗೋಪಾಲನ ವಿಗ್ರಹ ಅಥವಾ ಫೋಟೋವನ್ನು ತಂದು ಮನೆಯ ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ದಿನನಿತ್ಯ ಪೂಜೆ ಮಾಡಬೇಕು. ಹೀಗೆ ಮಾಡುವುದರಿಂದ ತುಂಬ ಒಳ್ಳೆಯದಾಗತ್ತೆ. ಇನ್ನು ನವಿಲುಗರಿಯನ್ನು ಕೂಡ ಮನೆಗೆ ಶ್ರೇಷ್ಠ ಅಂತಲೇ ಹೇಳಬಹುದು. ಶ್ರೀಕೃಷ್ಣನಿಗೆ ನವಿಲುಗರಿ ಎಂದರೆ ತುಂಬನೇ ಇಷ್ಟ, ಪ್ರಿಯವಾದಂತಹ ವಸ್ತು. ಶ್ರೀಕೃಷ್ಣನಿಗೆ ನವಿಲುಗರಿಯನ್ನು ರಾಧೆಯು ಉಡುಗೊರೆಯಾಗಿ ನೀಡಿದಳು ಎನ್ನುವ ಕಥೆ ಇದೆ. ಇನ್ನು ಕೊಳಲು, ಶ್ರೀಕೃಷ್ಣನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕೊಳಲು ಕೂಡ ತುಂಬ ದೊಡ್ಡದಾದ ಮತ್ತು ಪವಿತ್ರವಾದ ವಸ್ತು ಅಂತಲೇ ಹೇಳಬಹುದು. ಶ್ರೀಕೃಷ್ಣ ಯಾವಾಗಲೂ ತನ್ನ ಕೈಯಲ್ಲಿ ಕೊಳಲನ್ನು ಹಿಡಿದುಕೊಂಡಿರುತ್ತಾನೆ. ಕೃಷ್ಣನ ರೂಪವನ್ನು ಕೊಳಲಿನಿಂದ ಗೌರವಿಸಲಾಗುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆರಂಭ ಆಗುವುದಕ್ಕೂ ಮುನ್ನ ನಾವು ಮನೆಗೆ ಸುಂದರವಾದ ಕೊಳಲನ್ನು ತೆಗೆದುಕೊಂಡು ಬರಬೇಕು. ಈ ಕೊಳಲನ್ನು ದೇವರ ಕೋಣೆಯಲ್ಲಿ ಇಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಈ ರೀತಿ ದೇವರ ಕೋಣೆಯಲ್ಲಿ ಕೊಳಲನ್ನು ಇಡುವುದರಿಂದ ಮನೆಗೆ ಶಾಂತಿಯನ್ನು, ಸಕಾರಾತ್ಮಕತೆಯನ್ನು ಆಹ್ವಾನಿಸುತ್ತದೆ. ಅದರಲ್ಲೂ ಬೆಳ್ಳಿ ಅಥವಾ ಹಿತ್ತಾಳೆಯ ಕೊಳಲನ್ನು ತಂದು ಇಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಇಷ್ಟು ವಸ್ತುಗಳು ಎಲ್ಲಿ ಸಿಗುತ್ತೆ ಗುರುಗಳೇ ಅಂತ ಕೇಳಬಹುದು. ಇಷ್ಟು ವಸ್ತುಗಳಿಗೂ ಸಮಾನಾದ ಒಂದೇ ಒಂದು ವಸ್ತುವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆಯಲ್ಲಿಟ್ಟು ಪೂಜೆ ಮಾಡುವುದರಿಂದ ಸಕಲ ಕಾರ್ಯಗಳು ಸಿದ್ಧಿ ಆಗುತ್ತದೆ. ಆ ಒಂದು ವಸ್ತು ಇಷ್ಟು ಎಲ್ಲ ವಸ್ತುಗಳಿಗೂ ಕೂಡ ಸಮ ಆಗುತ್ತೆ. ಅದು ವೈಜಯಂತಿ ಮಾಲೆ. ಈ ವೈಜಯಂತಿ ಮಾಲೆ ಎಲ್ಲಿ ಸಿಗುತ್ತೆ ಗುರುಗಳೇ ಅಂದರೆ, ಅದು ಕೂಡ ಪಂಡಿತರು, ದೈವಜ್ಞರು ಆದಂತಹ ಶಿವಾನಂದ ಗುರುಗಳು ಇವರಲ್ಲಿ ಅದು ಸಿಕ್ಕೇ ಸಿಗುತ್ತೆ. ಅದಕ್ಕಾಗಿ ಇವತ್ತೇ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮಗೆ ಅದನ್ನು ನೀಡುತ್ತಾರೆ. ಹಾಗೂ ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ.